ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಟಿವಿ ಚಾನಲ್ಗೆ ಸ್ವಾಗತ. 2026ರ T20 ವಿಶ್ವಕಪ್ಗಳು ಇನ್ನೇನು ಕೊನೆಯ ಹಂತದಲ್ಲಿ ಬಂದಿವೆ. ಈಗಾಗಲೇ ಕೆಲವೊಂದು ಟೀಮ್ಗಳು ಕ್ವಾಲಿಫೈಯರ್ ಆಗಿವೆ. ಅದರಲ್ಲಿ ಕ್ವಾಲಿಫೈ ಆಗಿದ್ದು ಒಂದನೇದು ಸೌತ್ ಆಫ್ರಿಕಾ, ಎರಡನೇದು ಇಂಗ್ಲೆಂಡ್. ಇವೆರಡು ಟೀಮ್ಗಳು ಈಗ ಪ್ರಸಿದ್ಧವಾಗಿ ಕ್ವಾಲಿಫೈ ಆಗಿವೆ. ಎರಡು ಟೀಮ್ಗಳು ಮುಖಾಮುಖಿ ಆಗ್ತವೆ. ಇನ್ನು ಭಾರತ ಮೊದಲು ಆಡಿರುವಂಥ 4 ಪಂದ್ಯಗಳು ಭರ್ಜರಿಯಾಗಿ ಗೆಲ್ಲುವುದರ ಮೂಲಕ ಯಾವಾಗ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಮಾಡಿದ್ರು, ಪಾರ್ಟ್ ಎದಲ್ಲಿ ಭಾರತವನ್ನು ಪರಾಜಯವಾಗಿ ಮಾಡ್ತು. 4 ಪಂದ್ಯಗಳನ್ನು ಭರ್ಜರಿಯಾಗಿ ಗೆದ್ದುಕೊಂಡು ಬಂತು. ಹಾಗಾಗಿ ಫೆಬ್ರವರಿ ದಿನ ಭಾರತ ಮೊದಲನೇ ಪಂದ್ಯ ಆಡಿದ್ದು ಬಹಳ ಹೀನಾಯವಾದಂಥ ಸೋಲು ಸೌತ್ ಆಫ್ರಿಕಾ ವಿರುದ್ಧ ಭಾರತಕ್ಕೆ. ಅದು ಫೆಬ್ರವರಿ 22ರಂದು ಆಡಿರುವಂಥ ಭಾರತ ಮತ್ತು ಸೌತ್ ಆಫ್ರಿಕಾ ಮುಖಾಮುಖಿ ಆದಾಗ ಭಾರತ ಮೊದಲು ಸೌತ್ ಆಫ್ರಿಕಾ ಬ್ಯಾಟಿಂಗನ್ನು ಮಾಡಿತು. ಆಗ 20 ಓವರ್ಗಳಲ್ಲೇ ಸೌತ್ ಆಫ್ರಿಕಾ ಬರೋಬ್ಬರಿ 187 ರನ್ಗಳನ್ನು ಹೊಡೆದು 7 ವಿಕೆಟ್ ನಷ್ಟಕ್ಕೆ 20 ಓವರ್ಗಳಲ್ಲಿ ಟಾರ್ಗೆಟನ್ನು ಕೊಟ್ಟಿತು ಭಾರತಕ್ಕೆ. ಭಾರತ ಗೆಲ್ಲಬೇಕಾದ್ರೆ ಬರೋಬ್ಬರಿ 188 ರನ್ನುಗಳು ಭಾರತಕ್ಕೆ ಬೇಕಾಗಿತ್ತು. ಆದರೆ ಇಲ್ಲಿ ಭಾರತದಲ್ಲಿ ಬ್ಯಾಟ್ಸ್ಮನ್ಗಳು ಯಾರೊಬ್ಬರೂ ನಿಂತಿರಲಿಲ್ಲ. ಸೊ ಹಾಗಾಗಿ ಬರೋಬ್ಬರಿ 111 ವಿಕೆಟ್ಗೆ ಅಥವಾ 111 ರನ್ಗಳಿಗೆ ಭಾರತ ಎಲ್ಲವನ್ನು ಸರ್ವಪತನ ಕಾಣ್ತು. 10 ವಿಕೆಟ್ಗಳನ್ನು ಕಳೆದುಕೊಡ್ತು. ಭಾರತ ಆಲ್ಔಟನ್ನು ಆಯಿತು. ಬರೋಬ್ಬರಿ 76 ರನ್ಗಳಿಂದ ಹೀನಾಯವಾದಂಥ ಸೋಲು ಭಾರತವನ್ನು ಅನುಭವಿಸಿಕೊಳ್ತು. ಸೊ 77 ರನ್ಗಳ ಹೀನಾಯ ಸೋಲು ಭಾರತಕ್ಕೆ ಇವತ್ತು ನಡೆಯುವಂಥ ಪಂದ್ಯದಲ್ಲಿ ಬಹಳ ಮಹತ್ತರವಾದಂಥ ಪಂದ್ಯ. ಈಗಿಟ್ಟಟ್ಟಿಗೆ ಭಾರತ ಎಂದು ಸೆಮೀಸ್ ಟಿಕೆಟನ್ನು ಪಡೆದುಕೊಳ್ತಿತ್ತು ಭಾರತ. ಈ ಒಂದು ಸೋಲಿನಿಂದ ಭಾರತಕ್ಕೆ ಇನ್ನೂ ಸೆಮೀಸ್ ಟಿಕೆಟನ್ನು ಸಿಕ್ಕಿಲ್ಲ. ಅದು ಇಂದು ನಡೆಯುವಂಥ ಪಂದ್ಯದಲ್ಲಿ ಡಿಸೈಡ್ ಆಗುತ್ತೆ. ಸೊ ಇನ್ನು ಎರಡನೇ ಪಂದ್ಯ ಭಾರತ ಆಡಿದ್ದು ಜಿಂಬಾಬ್ವೆ ವಿರುದ್ಧ. ಇದನ್ನು ಸಹಿತ ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ ಮಾಡು ಇಲ್ಲದೆ ಮಡಿ ಪಂದ್ಯವಾಗಿತ್ತು. ಇದು ಫೆಬ್ರವರಿ 26ರಂದು ಆಡಿತ್ತು ಭಾರತ. ಭಾರತ ಮೊದಲು ಬ್ಯಾಟಿಂಗ್ ಮಾಡಿತು. ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 256 ರನ್ಗಳನ್ನು ಮಾತ್ರ ಕಲೆ ಹಾಕಲು ಆಯಿತು. ಬೃಹತ್ ಟಾರ್ಗೆಟನ್ನು ಮಿದುನ ಮಾಡಿದಂಥ ಟೀಮು ಭಾರತ ಬೃಹತ್ ಟಾರ್ಗೆಟನ್ನು ಕೊಡ್ತು. ಒಂದು ವಿಶ್ವ ದಾಖಲೆಯು ಸಹಿತ ಮಾಡ್ತು. T20 ವಿಶ್ವಕಪ್ಪಿನಲ್ಲಿ ಅತ್ಯಧಿಕ ರನ್ ಅಂತ ಭಾರತ ಮಾಡ್ತು. ಸೊ ಈ ರನ್ನನ್ನು ಚೇಂಜ್ ಮಾಡಲು ಹೋದಂಥ ಜಿಂಬಾಬ್ವೆ ಬರೋಬ್ಬರಿ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 184 ರನ್ ಕಲೆ ಹಾಕಲು ಮಾತ್ರವೇ ಸಾಧ್ಯವಾಯಿತು. ಬರೋಬ್ಬರಿ 72 ರನ್ಗಳಿಂದ ಭಾರತ ಗೆದ್ದು ಬಿಗಿದ್ರೆ ಬರೋಬ್ಬರಿ 22 ರನ್ಗಳಿಂದ ಜಿಂಬಾಬ್ವೆ ಸೋಲನ್ನು ಅನುಭವಿಸಿತು. ಈ ಒಂದು ರಂಕಪಟ್ಟಿಯಿಂದ ಭಾರತ ಈಗಾಗಲೇ ಒಂದು ಸ್ವಲ್ಪ ಸುಧಾರಿಸಿಕೊಂಡಿದೆ. ಸೊ ಹಾಗಾಗಿ 20 ಓವರ್ಗಳು ಇದು ನಡೆದಿದ್ದು ಚಿದಂಬರ ಸ್ಟೇಡಿಯಂನಲ್ಲಿ. ಭಾರತ ಮತ್ತು ಜಿಂಬಾಬ್ವೆ ಮುಖಾಮುಖಿಯಾಗಿದ್ದು ಚಿದಂಬರ ಸ್ಟೇಡಿಯಂನಲ್ಲಿ. ನಾಳೆ ನಡೆಯುವಂಥ ಸ್ಪರ್ಧೆಯಲ್ಲಿ ಅಥವಾ ನಾಳೆ ನಡೆಯುವಂಥ ಮ್ಯಾಚ್ನಲ್ಲಿ ಭಾರತಕ್ಕೆ ಮತ್ತು ವೆಸ್ಟ್ ಇಂಡೀಸ್ಗೆ ಮಾಡು ಇಲ್ಲದೆ ಮಡಿ ಪಂದ್ಯವಾಗಿದೆ. ಯಾಕೆಂದರೆ ಭಾರತ ಸೆಮಿಫೈನಲ್ಗೆ ಹೋಗಬೇಕಪ್ಪ ಅಂದರೆ ವೆಸ್ಟ್ ಇಂಡೀಸನ್ನು ಸೋಲಿಸಲೇಬೇಕಾಗುತ್ತದೆ. ಅಕಸ್ಮಾತ್ ಮಳೆಯಿಂದ ರದ್ದಾದರೆ ವೆಸ್ಟ್ ಇಂಡೀಸ್ ಪಂದ್ಯವನ್ನು ಗೆದ್ದುಕೊಳ್ಳಲಾಗುತ್ತದೆ. ವೆಸ್ಟ್ ಇಂಡೀಸ್ ಪ್ಲೇ ಆಫ್ ರೇಸ್ನಿಂದ ಬಂದೇ ಬರುತ್ತದೆ. ಪ್ಲೇ ಆಫ್ಗೆ ಸೆಲೆಕ್ಟ್ ಆಗೇ ಆಗುತ್ತದೆ ವೆಸ್ಟ್ ಇಂಡೀಸ್. ಹಾಗಾಗಿ ಈಗ ಭಾರತ ಮತ್ತು ವೆಸ್ಟ್ ಇಂಡೀಸ್ನ ರನ್ ರೇಟನ್ನು ನೋಡೋದಾದರೆ ಭಾರತ ಆಡಿರುವಂಥ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಸೋತು 1 ಪಂದ್ಯವನ್ನು ಗೆದ್ದುಕೊಂಡು 2 ಅಂಕಗಳೊಂದಿಗೆ ಇದೆ. ಭಾರತ ರನ್ ರೇಟ್ ಮೈನಸಲ್ಲಿದೆ, -100 ಇನ್ನು ವೆಸ್ಟ್ ಇಂಡೀಸ್ನ ರನ್ ರೇಟನ್ನು ನೋಡೋದಂತ ಆಡಿರುವಂಥ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಹೀನಾಯವಾಗಿ ಅದನ್ನು ಸೋತಿದೆ. ಅದು ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ವಿರುದ್ಧ ಸೋತಿದೆ. ಸೊ ಹಾಗಾಗಿ 1 ಪಂದ್ಯವನ್ನು ಗೆದ್ದಿದೆ. ಜಿಂಬಾಬ್ವೆ ವಿರುದ್ಧ 1 ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದಿದೆ. ಅದರ ರನ್ ರೇಟ್ ಪ್ಲಸ್ಸಲ್ಲಿದೆ. ಬರೋಬ್ಬರಿ 1.791 ರನ್ ರೇಟನ್ನು ವೆಸ್ಟ್ ಇಂಡೀಸ್ ಹೊಂದಿದೆ. ಸೊ ಹಾಗಾಗಿ ಈ ಒಂದು ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮಳೆಯಿಂದ ಪಂದ್ಯ ರದ್ದಾದರೆ ನಾಳೆ ಪಂದ್ಯ ರದ್ದಾದರೆ ವೆಸ್ಟ್ ಇಂಡೀಸ್ ಸೆಮೀಸ್ ಟಿಕೆಟನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿ ಇದು ನಡೆಯೋದು ಕಲ್ಕತ್ತಾದಲ್ಲಿ. ನಾಳೆ ನಡೆಯುವಂಥ ಪಂದ್ಯದಲ್ಲಿ ಭಾರತಕ್ಕೆ ಮಾಡು ಇಲ್ಲದೆ ಮಡಿ ಪಂದ್ಯವಾಗಲಾಗಿದೆ. ಸೊ ಇಲ್ಲಿಯೂ ಈ ಪಂದ್ಯವನ್ನು ಭಾರತ ಗೆದ್ದುಕೊಂಡ್ರೆ ಅದು ಒಂದು ತುಸು ಹೀನಾಯವನ್ನು ಗೆಲ್ಲಬೇಕಲ್ಲ, ಬರೀ ಗೆದ್ದುಕೊಂಡ್ರೆ ಸರಿ ಹೋಗಲ್ಲ. ಒಂದು ಸ್ಟಾಪಲ್ಲಿ ಗೆದ್ದರೆ ಮಾತ್ರ ಭಾರತ ಸೆಮೀಸ್ ಟಿಕೆಟನ್ನು ಪಡೆದುಕೊಳ್ಳುತ್ತದೆ. ನಾಳೆ ನಡೆಯುವಂಥ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಪಂದ್ಯದಲ್ಲಿ ಯಾವ ಟೀಮ್ ಗೆಲ್ಲುತ್ತದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳ್ತಾ ಈ ಪಂದ್ಯವನ್ನು ನಡೆಯೋದು ಕಲ್ಕತ್ತಾದಲ್ಲಿ. ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.